ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ 4th ಸೆಮ್ BCom SEP ಕನ್ನಡ ಪಠ್ಯಪುಸ್ತಕದಲ್ಲಿ ಅಬ್ದುಲ್ ರಶೀದ್ ರವರು ಬರೆದಿರುವಂತಹ ನೋಡಿ ಹೇಳು ಚಂದಿರ ಪಾಠದ ಸಾರಾಂಶವನ್ನು ಸರಳವಾಗಿ ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಲೇಖಕರು ಈ ಪಾಠದಲ್ಲಿ ಹುಟ್ಟಿನಿಂದಲೇ ಅಂಧರಾಗಿರುವಂತಹ ಅಂಧರು ಅಂದರೆ ಕಣ್ಣು ಕಾಣಿಸದೇ ಇರುವಂತಹ 4 ಜನ ಪಠಾಣ್ ಸಹೋದರಿಯರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಕನ್ನಡ ಭಾವಗೀತೆಗಳು ಮತ್ತು ಉರ್ದು ಗಜಲ್ಗಳನ್ನು ತುಂಬ ಸುಂದರವಾಗಿ ಹಾಡ್ತಾ ಇದ್ರು. ಆದರೆ ತಮ್ಮನ ಒತ್ತಾಯದಿಂದ ಇನ್ನು ಮುಂದೆ ಯಾವುದೇ ರೀತಿ ಹಾಡು ಹಾಡೋದಿಲ್ಲ, ಬದಲಾಗಿ ಕುರಾನ್ ಓದ್ಕೊಂಡು ನಮಾಜ್ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತೀವಿ ಅಂತ ನಿರ್ಧರಿಸಿದ್ರು. ಇದನ್ನು ಕೇಳಿದಂತಹ ಲೇಖಕರು ತುಂಬ ಬೇಸರಗೊಂಡು ಅಟ್ಲೀಸ್ಟ್ ಒಂದ್ಸಲಿ ಹಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅವರ ತಂದೆ ಅಲಿ ಮಹಮ್ಮದ್ ಖಾನ್ ದುರಾನಿಯವರು ಪುತ್ರಿಯವರಿಗೆ ಹಾಡೋದಕ್ಕೆ ಹೇಳ್ತಾರೆ. ಆಗ 4 ಜನ ಸಹೋದರಿಯರು ಒಂದೇ ಮನಸ್ಸಿನಿಂದ ಕನ್ನಡ ಹಾಡುಗಳನ್ನು ತುಂಬ ಭಾವಪೂರ್ಣವಾಗಿ ಹಾಡ್ತಾರೆ. ಅವರ ಹಾಡನ್ನು ಕೇಳಿದಂತಹ ಲೇಖಕರು ತುಂಬ ಭಾವುಕರಾಗ್ಬಿಡ್ತಾರೆ. 4 ವರ್ಷಗಳ ನಂತರ ಲೇಖಕರು ಮತ್ತೆ ಅವರ ಮನೆಗೆ ಹೋದಾಗ ಅಲಿ ಮಹಮ್ಮದ್ ಖಾನ್ ದುರಾನಿಯವರು ನಿಧನರಾಗಿರುವಂತಹ ವಿಷಯ ತಿಳಿಯುತ್ತೆ. ಅವರ ಪತ್ನಿ ಮತ್ತು 2 ಪುತ್ರಿಯರು ಪಾಕಿಸ್ತಾನದ ಕರಾಚಿಗೆ ಹೋಗಿರ್ತಾರೆ. ಅಲ್ಲಿನ ಒಬ್ಬ ಅಂಧ ಗಾಯಕ ಬಿಲಾಲ್ ಪಟೇಲ್ ಐತಾ ಸಿದ್ದಿಕಿಯ ಧ್ವನಿಗೆ ಮೆಚ್ಚಿಕೊಂಡು ಅವಳನ್ನು ಮದುವೆ ಆಗೋದಕ್ಕೆ ಇಚ್ಛೆ ಪಟ್ಟಿರ್ತಾನೆ. ಅಲಿ ಮಹಮ್ಮದ್ ಖಾನ್ ಅವರ ಪತ್ನಿಯ 5 ಸಹೋದರರು ಪಾಕಿಸ್ತಾನದಲ್ಲಿ ವಾಸವಾಗಿರ್ತಾರೆ. ಆದ್ದರಿಂದ ಅವರು ಆಗಾಗ ಕರಾಚಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಬರ್ತಾ ಇರ್ತಾರೆ. ಒಂದು ಬಾರಿ ತಮ್ಮ ಅಂಧ ಪುತ್ರಿಯರಾದ ಆಯಿಷಾ ಮತ್ತು ಮಾರಿಯಾಳೊಂದಿಗೆ ಕರಾಚಿಗೆ ಹೋದಾಗ ರೇಡಿಯೋದಲ್ಲಿ ಹಾಡ್ತಿದ್ದಂತಹ ಅಂಧ ಗಾಯಕ ಬಿಲಾಲ್ ಪಟೇಲ್ ಆಯಿಷಾಳ ಹಾಡು ಕೇಳಿ ಆಕೆಯ ಧ್ವನಿಗೆ ಮೆಚ್ಕೊಳ್ತಾನೆ. ಇದರಿಂದಾಗಿಯೇ ಆಯಿಷಾಳನ್ನು ಮದುವೆಯಾಗೋದಕ್ಕೆ ಇಚ್ಛೆ ಪಟ್ಟಿರ್ತಾನೆ. ಈ ಮದುವೆಯ ವಿಷಯವಾಗಿ ಅವರ ತಾಯಿ 2 ಪುತ್ರಿಯರೊಂದಿಗೆ ಕರಾಚಿಗೆ ಹೋಗಿರ್ತಾರೆ. 4 ವರ್ಷಗಳ ನಂತರ ಲೇಖಕರು ಅವರ ಮನೆಗೆ ಹೋಗಿರ್ತಾರಲ್ಲ, ಆಗ ಹಿರಿಯ ಸಹೋದರಿ ಖನೀಸ್ ಫಾತಿಮಾ ಈ ಎಲ್ಲ ವಿಷಯಗಳನ್ನು ವಿವರಿಸಿರ್ತಾಳೆ. ನಂತರ ಅವರ ಹೆಸರಿನ ಅರ್ಥಗಳ ಬಗ್ಗೆ ಹಾಸ್ಯಮಯವಾಗಿ ಮಾತಾಡ್ತಾ ಇರ್ತಾರೆ. ಫಿರ್ದೌಸ್ ತಮ್ಮ ತಂದೆ ಬದುಕಿದ್ದಾಗ ತಮ್ಮ ಅಂಧತ್ವದ ಕಷ್ಟವೇ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಆದರೆ ತಂದೆ ತೀರ್ಕೊಂಡ ನಂತರ ಜೀವನದ ಕಷ್ಟಗಳು ಅರಿವಾಗಿರುತ್ತೆ. ಈಗ ಅವರು ಸ್ವತಃ ದುಡಿದು ಬದುಕಬೇಕಾಗಿದೆ. ಅವರು ಇವಾಗ ಜೀವನ ನಡೆಸಬೇಕಲ್ಲ, ಅದಕ್ಕೋಸ್ಕರ ಇಂಗ್ಲೀಷ್ ಕಲಿಸುವಂತಹ ಕೆಲಸ, ಹಾಡೋದು, ಅಡಿಗೆ ಕೆಲಸ ಮಾಡೋದು, ಹಾಗೆ ಕಂಪ್ಯೂಟರ್ನಲ್ಲಿ ಬ್ರೈಲ್ ಕಲಿಯಲು ಸಿದ್ಧರಾಗಿದ್ದಾರೆ. ತಮ್ಮನ ಕುಟುಂಬ ದೊಡ್ಡದಾಗಿದ್ದು ಅವನು ಹೆಚ್ಚು ಧಾರ್ಮಿಕನಾಗಿದ್ದಾನೆ. ಜೀವನದ ಅನೇಕ ಸಮಸ್ಯೆಗಳಿಂದ ಅವರಿಗೆ ತುಂಬ ಬೇಸರ ಆಗಿದೆ. ತಂದೆ ಬದುಕಿದ್ದಾಗ ಪ್ರಪಂಚ ತುಂಬ ಸುಂದರವಾಗಿ ಕಾಣಿಸ್ತಿತ್ತು. ಆದರೆ ಈಗ ಅವರಿಗೆ ಜೀವನದ ತುಂಬ ಕಠಿಣ ಸತ್ಯಗಳು ಅರಿವಾಗ್ತಾ ಇವೆ ಅಂತ ಖನೀಸ್ ಫಾತಿಮಾ ದುಃಖದಿಂದ ಹೇಳ್ತಾಳೆ. ಅವಳು ಹೇಳ್ತಾಳೆ, ಸುಮಾರು 160 ವರ್ಷಗಳ ಹಿಂದೆ ಅವರ ಹಿರಿಯ ಮುತ್ತಜ್ಜ ಉಮರ್ ಖಾನ್ ದುರಾನಿ ಅವರು ಅಫ್ಘಾನಿಸ್ತಾನದ ಕಂದಹಾರ್ ನಗರದಿಂದ ಮನೆ ಬಿಟ್ಟು ಮೈಸೂರಿಗೆ ಬಂದರು. ಮೈಸೂರಿನ ವಾತಾವರಣ ಇಷ್ಟ ಆಗಿ ಇಲ್ಲೇ ನೆಲೆಸಿದ್ರು. ಅವರು ಬೆಂಕಿ ನವಾಬ್ ರಸ್ತೆಯಲ್ಲಿ ದೊಡ್ಡ ಮನೆ ಹಾಗೆ ಒಂದು ಮಸೀದಿಯನ್ನು ಕಟ್ಟಿಸಿದ್ರು. ಜೊತೆಗೆ ಅರಮನೆಗೆ ವಸ್ತ್ರಗಳನ್ನು ಪೂರೈಸೋ ವ್ಯಾಪಾರ ಕೂಡ ನಡೆಸ್ತಾ ಇದ್ರು. ಉಮರ್ ಖಾನ್ ದುರಾನಿಯವರಿಗೆ 4 ಗಂಡು ಮಕ್ಕಳಿದ್ರಂತೆ. ಅವರಲ್ಲಿ 2ನೇಯವರಾದಂತಹ ಫತೇ ಖಾನ್ ಅವರ ಮಗ ಸತ್ತಾರ್ ಖಾನ್ ದುರಾನಿ ಈ ಅಂಧ ಸಹೋದರಿಯರ ಅಜ್ಜರಾಗಿದ್ದರಂತೆ. ಸತ್ತಾರ್ ಖಾನ್ ದುರಾನಿ ಮತ್ತು ಅವರ ಕುಟುಂಬ ಮೈಸೂರಿನಲ್ಲಿ ಅನೇಕ ಪ್ರಮುಖ ನಿರ್ಮಾಣ ಕಾರ್ಯಗಳನ್ನು ಮಾಡಿದ್ರಂತೆ. ಅವರು ಅಠಾರ ಕಚೇರಿ, ಲಲಿತ್ ಮಹಲ್ ಅರಮನೆಯ ಎದುರೇ ಇರುವಂತಹ ಉದ್ಯಾನವನ ಹಾಗೂ ದೊಡ್ಡ ಕೆರೆಯನ್ನು ಖಾಲಿ ಮಾಡಿ ಮೈದಾನವನ್ನಾಗಿ ಮಾಡುವಂತಹ ಕೆಲಸ, ಹೀಗೆ ಮುಂತಾದ ದೊಡ್ಡ ಯೋಜನೆಗಳ ಗುತ್ತಿಗೆಯನ್ನು ನಿರ್ವಹಿಸಿದ್ರಂತೆ. ಈ ಕಥೆಯನ್ನೆಲ್ಲ 4 ವರ್ಷಗಳ ಹಿಂದೆ ಅಲಿ ಮಹಮ್ಮದ್ ಲೇಖಕರನ್ನು ಭೇಟಿಯಾಗಿದ್ರಲ್ಲ, ಆವಾಗ ತಮ್ಮ ಕುಟುಂಬದ ಕಥೆಯನ್ನು ಹೇಳಿದ್ರಂತೆ. ಅವರ ಪತ್ನಿ ತಮ್ಮ ಕುಟುಂಬವು ನಿಜವಾದ ಪಠಾಣರ ವಂಶಸ್ಥರು ಅಂತ ಹೆಮ್ಮೆಯಿಂದ ತಿಳಿಸ್ತಾಳೆ. ಅವರ ಅಜ್ಜ ಸರ್ಫರಾಜ್ ಖಾನ್ ಮೈಸೂರಿನಿಂದ ಪಳಗಿಸಿದ ಕಾಡಾನೆಗಳನ್ನು ಬೇರೆ ರಾಜ್ಯಗಳ ರಾಜರಿಗೆ ಕಳುಹಿಸುವಂತಹ ವ್ಯಾಪಾರ ಮಾಡ್ತಾ ಇದ್ರಂತೆ. ಒಮ್ಮೆ ಆನೆಗಳ ತಂಡ ದಾರಿ ತಪ್ಪಿ ಕಾಣೆಯಾಗಿದ್ದಂತೆ. ಅದೇ ಸಮಯದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆಗೆ ಹೆಣ್ಣು ಮಗು ಜನಿಸಿತು. ನಂತರ ಆನೆಗಳು ಸಿಕ್ಕಿದ್ವು. ಈ 2 ಘಟನೆಗಳು ಒಂದೇ ಸಮಯದಲ್ಲಿ ಘಟಿಸಿರೋದ್ರಿಂದ ಆ ಮಗುವಿಗೆ ದೌಲತ್ ಬೇಗಂ ಅಂತ ಹೆಸರಿಟ್ಟಿದ್ರಂತೆ.
ದೌಲತ್ ಬೇಗಂ ಅಂದರೆ ಧನಲಕ್ಷ್ಮಿ ಅಂತ ಅರ್ಥ. ಆ ದೌಲತ್ ಬೇಗಂ ಅವರ ಪತ್ನಿಯ ತಾಯಿಯಾಗಿದ್ರು ಅಂತ ಅಲಿ ಮಹಮ್ಮದ್ ಖಾನ್ ತುಂಬ ಸಂತೋಷದಿಂದ ಹೇಳ್ತಾರೆ. ನಂತರ ಲೇಖಕರು ಅಂಧ ಸಹೋದರಿಯರೊಂದಿಗೆ ಬಹಳ ಹೊತ್ತು ಮಾತನಾಡಿ ಅವರು ಕೊಟ್ಟಂತಹ ಚಹಾ ಕುಡಿತಾರೆ. ಅವರು ಮತ್ತೆ ಕನ್ನಡ ಭಾವಗೀತೆಯನ್ನು ಹಾಡಿದರೆ ಇಡೀ ಕನ್ನಡ ನಾಡೆ ಆ ಹಾಡನ್ನು ಕೇಳೋದಕ್ಕೆ ಕಾತರವಾಗಿ ಕಾಯ್ತಾ ಇದೆ ಅಂತ ಹೇಳ್ತಾರೆ. ಕರಾಚಿಯಿಂದ ಅವರ ತಾಯಿ ಮರಳಿ ಬಂದ ನಂತರ ಮತ್ತೆ ಭೇಟಿ ಮಾಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ. ಕೊನೆಯಲ್ಲಿ ಲೇಖಕರು ಈಗ ಯಾರು ಹಾಡ್ತಾರೆ ಮತ್ತು ಯಾರು ಕೇಳ್ತಾರೆ ಅನ್ನೋ ಗೊಂದಲದ ಭಾವನೆಯಲ್ಲಿ ಮುಳುಗಿರ್ತಾರೆ. ಆಕಾಶದಲ್ಲಿ ಹೋಳಿ ಹುಣ್ಣಿಮೆಯ ಚಂದ್ರನು ಎತ್ತರದಲ್ಲಿ ಹೊಳಿತಾ ಇರ್ತಾನೆ.